ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ನನ್ನ ವಿಡಿಯೋದಲ್ಲಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮಗೆ 2 ಪೇಪರ್ ಇರುತ್ತೆ ಫೈನಲ್ ಇಯರಲ್ಲಿ. ಕೆಮಿಸ್ಟ್ರಿನೇ ಪೇಪರ್ 5 ಅಂತ ಹೇಳ್ತೀವಿ, ಪೇಪರ್ 6 ಅಂತ ಹೇಳ್ತೀವಿ. ಪೇಪರ್ 5ಅಲ್ಲಿ 4 ಯೂನಿಟ್ ಬರುತ್ತೆ, ಪೇಪರ್ 6ಅಲ್ಲಿ 4 ಯೂನಿಟ್ ಬರುತ್ತೆ. ಪೇಪರ್ 5ಅಲ್ಲಿ ಯೂನಿಟ್ 2ನಲ್ಲಿ ನಿಮಗೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು, ಆಲ್ಕಲೈಡ್ಸು, ಗ್ರೀನ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ಸೀರೀಸ್ನ ನಾನೀಗ ಶುರು ಮಾಡಿದ್ದೀನಿ. ಯೂನಿಟ್ 1 2 ಯೂನಿಟ್ ಸಬ್ ಟಾಪಿಕ್ಸ್ ಬರ್ತವೆ. ಒಂದು ಕೋಆರ್ಡಿನೇಷನ್ ಕಾಂಪೌಂಡು, ಒಂದು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ. 2 ಚಾಪ್ಟರ್ದು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2ನಲ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ನ ಶುರು ಮಾಡ್ತಾ ಇದ್ದೀನಿ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸಲ್ಲಿ 4ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನೀವು ಆರೋಮ್ಯಾಟಿಸಿಟಿ ಆಫ್ ಥಯೋಫೀನ್ನ ಹೇಳ್ತೀರಿ. ಯಾವುದೇ ಒಂದು ಕಾಂಪೌಂಡನ್ನು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಯು ಶುಡ್ ಫಾಲೋ ದಿ ಹಕ್ಕಲ್ಸ್ ರೂಲ್. ಹಕ್ಕಲ್ಸ್ ರೂಲಲ್ಲಿ ಏನಾಗುತ್ತೆ, 4n+2 5 ಎಲೆಕ್ಟ್ರಾನ್ಸ್ ಇರುತ್ತೆ. ಹೇಗೆ ಥಯೋಫೀನಲ್ಲೂ ಸೋ ಮೆನಿ ನಂಬರ್ ಆಫ್ 5 ಎಲೆಕ್ಟ್ರಾನ್ಸ್ ಇದೆಯಾ ಇಲ್ವಾ ಅಂತ ನಾವು ನೋಡ್ಬೋದು. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಕಾಂಪೌಂಡ್ನ ನಾನು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಅದು ಇಟ್ ಶುಡ್ ಸ್ಯಾಟಿಸ್ಫೈ ಫ್ಯೂ ಪ್ರಾಪರ್ಟೀಸ್, ಫ್ಯೂ ಥಿಂಗ್ಸ್ನ ಅದನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನು ಏನಂತ ಕರಿತೀನಿ, ನಾನು ಆರೋಮ್ಯಾಟಿಕ್ ಅಂತ ಕರಿತೀನಿ. ದೇ ಹ್ಯಾವ್ ಎ ಯುನಿಕ್ ಪ್ರಾಪರ್ಟಿ. ಇವನ್ ದೋ ದೇ ಕಂಟೈನ್ ಎ ಡಬಲ್ ಬಾಂಡ್, ದೇ ಡು ನಾಟ್ ಬಿಹೇವ್ ಲೈಕ್ ಎ unsaturated compound. They're going to behave like a saturated compound. They're going to remain as highly stable molecule. They do not undergo addition reaction like any other unsaturated compound. They undergo only substitution reaction. And they have to follow the Huckel's rule. ಹಕ್ಕಲ್ಸ್ ರೂಲ್ ಹೇಳುತ್ತೆ ಅಂದರೆ ಯಾವುದೇ ಒಂದು ಕಾಂಪೌಂಡು ಆರೋಮ್ಯಾಟಿಕ್ ಆಗಿದೆ ಅಥವಾ ಇಲ್ಲ ಅಂತ ಡಿಸೈಡ್ ಮಾಡೋದಕ್ಕೆ ನನಗೆ ಹಕ್ಕಲ್ ನಂಬರ್ ಆಫ್ 5 ಎಲೆಕ್ಟ್ರಾನ್ಸ್ ಇರಬೇಕು ಅಥವಾ ಮ್ಯಾಜಿಕ್ ನಂಬರ್ ಆಫ್ 5 ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳ್ತೀವಿ. ಅಕ್ಕಲ್ ಅನ್ನೋನು ಇದನ್ನು ರೂಲ್ನ ಹೇಳಿದ. ಸೊ ಬೇಸ್ಡ್ ಆನ್ ದಟ್ ಇಟ್ ಇಸ್ ವೆರಿ ಈಸಿ ಟು ಸೇ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಇನ್ ನೇಚರ್ ಆರ್ ನಾನ್ ಆರೋಮ್ಯಾಟಿಕ್ ಇನ್ ನೇಚರ್ ಅಂತ ಹೇಳೋದಕ್ಕೆ ನನಗೆ ಈಸಿ ಆಗುತ್ತೆ. ಅವನೇನು ಹೇಳ್ದ ಅಂದರೆ ಯಾವುದೇ ಒಂದು ಕಾಂಪೌಂಡು ನನಗೆ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಅದು ಸೈಕ್ಲಿಕ್ ಆಗಿರಬೇಕು, ಪ್ಲೇನರ್ ಆಗಿರಬೇಕು, ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ 5 ಎಲೆಕ್ಟ್ರಾನ್ಸ್ ಇರಬೇಕು, ಅಂದರೆ ನಿಮ್ಮ ಮಾಲಿಕ್ಯೂಲ್ ಕಾಂಜುಗೇಟೆಡ್ ಆಗಿರಬೇಕು, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರಬೇಕು. ದೇರ್ ವಿಲ್ ಬಿ ಈಸಿ ಮೂವ್ಮೆಂಟ್ ಆಫ್ 5 ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗಿರಬೇಕು. ಆ 5 ಎಲೆಕ್ಟ್ರಾನ್ಸ್ ಇರುವಂಥದ್ದು ವೇಕೆಂಟ್ ಆಗಿರ್ಬೋದು, ಇಲ್ಲಾಂದರೆ ಎಲೆಕ್ಟ್ರಾನ್ ಪೇರ್ ಇರ್ಬೋದು ಅಂತ ಜೊತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, these 5 electron should follow the Huckel number which is given by 4n+2 5 electrons ಇರಬೇಕು ಅಂತ ಹೇಳ್ತಾರೆ. ವೇರ್ ಎನ್ ಇಸ್ ಅನ್ ಇಂಟೀಜರ್. ಸೊ ಅದ್ರ ಬೇಸಿಸ್ ಮೇಲೆ ನಾನು ಏನು ಹೇಳ್ತೀನಿ, ಕಾಂಪೌಂಡ್ ಆರೋಮ್ಯಾಟಿಕ ನಾನ್ ಆರೋಮ್ಯಾಟಿಕ ಅಂತ ಹೇಳ್ತಿದ್ದೀನಿ. ಈಗ ನಾನು ಥಯೋಫಿನ್ ತೊಗೊಂಡಿದ್ದೀನಿ. ಥಯೋಫಿನ್ನು ಆರೋಮ್ಯಾಟಿಕ ನಾನ್ ಆರೋಮ್ಯಾಟಿಕ ಅಂತ ನಾನು ಕನ್ಸಿಡರ್ ಮಾಡಬೇಕು ಅಂತಂದರೆ ಮಾಲಿಕ್ಯೂಲ್ ಸೈಕ್ಲಿಕ್ ಆಗಿದೆಯಾ, ಪ್ಲೇನರ್ ಆಗಿದೆಯಾ, ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ 5 ಎಲೆಕ್ಟ್ರಾನ್ಸ್ ಇದೆಯಾ, 4n+2 5 ಎಲೆಕ್ಟ್ರಾನ್ಸ್ ಆ ಮಾಲಿಕ್ಯೂಲ್ ಇದೆಯಾ ಅಂತ ಡಿಸೈಡ್ ಮಾಡ್ಕೊಳ್ತೀನಿ. ಇತ್ತು ಅಂತಂದರೆ ಆಗ ಅದನ್ನು ಏನಂತ ಕರಿತೀನಿ, ನಾನು ಆರೋಮ್ಯಾಟಿಕ್ ಅಂತ ಕರಿತೀನಿ. Thiophene is an aromatic in nature because it's going to follow the Huckel's number. ಸೊ ಅದೇ ಥರ ನಾನೀಗ ಥಯೋಫೀನ್ ಇದೆಯಲ್ಲ ಅದು ಆರೋಮ್ಯಾಟಿಕ್ಕಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು ಅಂತಂದರೆ ನನಗೆ ಅದು ಹೆಟ್ರೋಸೈಕ್ಲಿಕ್ ಕಾಂಪೌಂಡು 5 ಮೆಂಬರ್ಡ್ ರಿಂಗ್ ಇದೆ. ಅದರಲ್ಲಿ 4 ಕಾರ್ಬನ್ ಆಟಮ್ ಇದೆ, 1 ಸಲ್ಫರ್ ಇದೆ. ಯಾವುದರಲ್ಲಿ, ಥಯೋಫೀನಲ್ಲಿ 4 ಕಾರ್ಬನ್ ಆಟಮು, 1 ಸಲ್ಫರ್ ಇದೆ. ಸೊ 4 ಕಾರ್ಬನ್ ಆಟಮು 1 ಸಲ್ಫರ್, ದೇ ಆರ್ ಇನ್ sp2 ಹೈಬ್ರಿಡೈಸ್ಡ್ ಸ್ಟೇಟ್. ಸೊ sp2 ಹೈಬ್ರಿಡೈಸ್ಡ್ ಸ್ಟೇಟ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕು ಅಂದರೆ ಕಾರ್ಬನ್ನ ತೊಗೊಳ್ತೀನಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರಿತೀನಿ, 6 ಇದೆ. ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ ಅಂತಂದರೆ 2 2s ಆರ್ಬಿಟಲು, 1 2s ಆರ್ಬಿಟಲು, 2 2p ಆರ್ಬಿಟಲ್, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ 3 sp2 ಹೈಬ್ರಿಡ್ ಆರ್ಬಿಟಲ್, ಈಚ್ ಒನ್ ಆಫ್ ದೆಮ್ ಹ್ಯಾವಿಂಗ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಅದೇ ರೀತಿ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ 1 ಎಲೆಕ್ಟ್ರಾನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ರಿಂಗ್. ಅಂದರೆ ಏನಿತ್ತು, ಕಾರ್ಬನಲ್ಲಿ 3 sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದೆ, ಮಾಲಿಕ್ಯುಲರ್ ಆರ್ಬಿಟಲ್ ಇದೆ, ಈಚ್ ಒನ್ ಆಫ್ ದೆಮ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್. ಅದೇ ರೀತಿ 1 ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ನನಗೆ ಇದೆ.
ಈ ಥರ ಸಲ್ಫರ್ನ ಕನ್ಸಿಡರ್ ಮಾಡ್ಕೊಳ್ತೀನಿ ತಿಳ್ಕೊಳ್ಳೋಣ. ಸಲ್ಫರ್ದು ನಂಬರ್ 16 ಇದೆ. ಸೊ 3s 3p ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರುತ್ತೆ. ಸೊ ಇಲ್ಲೂ ಏನಾಗುತ್ತೆ ಅಂದರೆ 2s ಮತ್ತು 3s ಮತ್ತು 3p ಕಂಬೈನ್ ಮಾಡಿದಾಗ ಒಂದು 3s ಎರಡು 2p ಎರಡು 3p ಕಂಬೈನ್ ಮಾಡಿದಾಗ ನನಗೆ 3sp2 ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಆದರೆ ಡಿಫ್ರೆನ್ಸ್ ಏನು ಅಂತಂದರೆ ಇದರಲ್ಲಿ ಏನಾಗುತ್ತೆ, ಎರಡು ಮಾತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಇನ್ನೊಂದು ಸಿಂಗ್ಲಿ ಎಲೆಕ್ಟ್ರಾನ್ಸ್ ಇದೆ. ಸೊ ಇದರಲ್ಲಿ ಕೇಸ್ ಏನಾಗುತ್ತೆ, ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಅಂತ ತಗೊಂಡ್ರೆ ಅದರಲ್ಲೂ ನನಗೆ ಏನಾಗ್ತಾ ಇದೆ, ಎರಡು ಎಲೆಕ್ಟ್ರಾನ್ಸ್ ಇದೆ. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಚ್ ಆಟಮ್ ಇನ್ ದಿ ರಿಂಗ್ ಆಫ್ ದಿ ಥಯೋಫೀನ್ ಈಸ್ sp2 ಹೈಸ್ಡ್. ಸೊ sp2 ಹೈಬ್ರಿಡೈಸ್ಡ್ ಆಗಿರೋದಕ್ಕೋಸ್ಕರ ನನಗೆ ಮುಂಚೆನೇ ಹೇಳಿದಂಗೆ ಸಿಂಗಲ್ ಆಗಿರುವಂಥದ್ದು ಕಾರ್ಬನಲ್ಲಿ ಎಷ್ಟಿದೆ, 3 ಇದೆ. ದೇರ್ ಫೋರ್ ಇಟ್ ಗೋಯಿಂಗ್ ಟು ಫಾರ್ಮ್ 3 ಸಿಗ್ಮಾ ಬಾಂಡ್ಸ್ ವಿತ್ ಅಡ್ಜಸೆಂಟ್ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್, 1 ವಿತ್ ಹೈಡ್ರೋಜನ್. ಅದೇ ಥರ ಈಗ ನಾವು ಸಲ್ಫರ್ನ ತೊಗೊಂಡ್ರೆ ಸಲ್ಫರ್ ಏನಾಗ್ತದೆ, ಸಿಂಗಲ್ ಆಗಿರುವಂಥದ್ದು ಎಷ್ಟಿದೆ, 2 ಇದೆ. ದೇರ್ ಫೋರ್ ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ 2 ಅಡ್ಜಸೆಂಟ್ ಕಾರ್ಬನ್ ಆಟಮ್ and it going to leave 2 electrons like that only, which is not involved in chemical bonding. ಕೆಮಿಕಲ್ ಬಾಂಡಿಂಗ್ ಇಲ್ಲ, ಪೇರ್ಡ್ ಆಗಿದೆ, ಹಾಗಾಗಿ ಅದು ಸುಮ್ಮನೆ ಕೂತ್ಕೊಳ್ಳುತ್ತೆ. ಅದೇ ರೀತಿ ನನಗೀಗ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇದೆ, ಅವೆಲ್ಲ ಕಂಬೈನ್ ಆದಾಗ ನನಗೆ ಏನಾಗುತ್ತೆ ಅಂತಂದರೆ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಪೆಂಟಗನ್ ವಿಚ್ ಇಸ್ ಪ್ಲೇನಾರ್ ಇನ್ ನೇಚರ್. ಸೈಕ್ಲಿಕ್ಕು ಪ್ಲೇನಾರ್ ಆಗಿರುವಂಥದ್ದು ನನಗೆ ರಿಂಗ್ ಬರುತ್ತೆ. ದಿಸ್ ಐ ಆಮ್ ಕನ್ಸಿಡರಿಂಗ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಸಿಗ್ಮಾ ಎಲೆಕ್ಟ್ರಾನ್ಸ್. ಸಿಗ್ಮಾ ಎಲೆಕ್ಟ್ರಾನ್ಸ್ ಏನಾಗಿದೆ, ಎಸ್ಸು ಮತ್ತು ಕಾರ್ಬನ್ನು ಮತ್ತು ಸಲ್ಫರ್ ಏನಿದೆಯಲ್ಲ sp2 ಹೈಬ್ರಿಡೈಸ್ಡ್ ಆಗೋದಕ್ಕೋಸ್ಕರ ಯಾವ್ಯಾವ ಸಿಂಗಲ್ ಆಗಿದೆಯಲ್ಲ ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಕೆಮಿಕಲ್ ಬಾಂಡ್. ಹಾಗಾಗಿ ನನಗೆ 5 ಮೆಂಬರ್ಡ್ ರೆಗ್ಯುಲರ್ ಪೆಂಟಗನ್ ಬರುತ್ತೆ ವಿಚ್ ಈಸ್ ಪ್ಲೇನಾರ್ ಆಗಿದೆ, ಅದೇ ಸೈಕ್ಲಿಕ್ ಆಗಿದೆ. ಬಟ್ ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎನ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇದೆ. ಕಾರ್ಬನ್ಗೆ 1 ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್ ಇದೆ. ಆ ಥರ ಸಲ್ಫರ್ನ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ 1 ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಹ್ಯಾವಿಂಗ್ 2 electrons. ಸೊ ಅದು ಏನಾಗುತ್ತೆ, going to overlap laterally and they're going to sideways and they're going to form a cyclic delocalized pi electron cloud above the plane and also below the plane. So thereby they're going to have, ಇದು ಪ್ಲೇನರ್ ಆಗಿದೆ ಮಾಲಿಕ್ಯೂಲು, ಸೈಕ್ಲಿಕ್ ಆಗಿದೆ, ಇಟ್ ಗೋಯಿಂಗ್ ಟು ಹ್ಯಾವ್ 6 pi electrons. ಕನ್ಸಿಡರ್ ಮಾಡಿಕೊಂಡ್ರೆ 6 pi electrons ಡಿಲೋಕಲೈಸೇಷನ್ ಆಗ್ತಾ ಇದೆ, ಕಂಟಿನ್ಯೂಸ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ದೇರ್ ಫೋರ್ ದಿಸ್ ಈಸ್ ಅರೋಮ್ಯಾಟಿಕ್ ಇನ್ ನೇಚರ್. ಸೊ 4 ಅನ್ಪೇರ್ಡ್ ಎಲೆಕ್ಟ್ರಾನು ಬಂದಿರುವಂಥದ್ದು ಕಾರ್ಬನಿಂದ, 2 ಸಲ್ಫರಿಂದ ಬರ್ತಾ ಇದೆ. ಅವು ಟೋಟ್ಲಿ ಎಷ್ಟಾಗ್ತದೆ, 6 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ನನಗಿದು ಅರೋಮ್ಯಾಟಿಕ್ ಅಂತ ನಾನು ಹೇಳ್ತೀನಿ. ಮತ್ತು ಅದನ್ನು ಸಮರೈಸ್ ಮಾಡೋದು ಅಂದರೆ ಇನ್ ಥಯೋಫೀನ್ sulfur atom and 4 carbon atom are in sp2 hybridized state. The sp2 hybrid orbital overlap with each other of hydrogen with the sulfur of 4 hydrogen atom forming Cc, Cs and Ch bond. Thereby I am going to get a pentagon which is a planar in nature. The unhybridized p orbital on the carbon contain 1 electron each and p on sulfur going to contain lone pair of electron. So they are going to overlap laterally to form aromatic sextex above the plane and also below the plane. Thereby it going to follow the Akos rule which going to say that 4n plus 2 where n is equal to 1. So therefore this is aromatic in nature. Further this can be confirmed by writing the resonating structure. So ಸಲ್ಫರ್ಗೆ ಏನು ಮಾಡ್ತಾ ಇದ್ದೀನಿ, ನಾನು ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಬರಿತಾ ಇದ್ದೀನಿ. ಈ ಸ್ಟ್ರಕ್ಚರ್ನ ಬರೆದಾಗ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಐ ಆಮ್ ಗೋಯಿಂಗ್ ಟು ರೈಟ್ ದಿ ಥಯೋಫೀನಲ್ಲಿ ಸಲ್ಫರ್ನ ಬರಿತೀನಿ. 5 ಮೆಂಬರ್ಡ್ ರಿಂಗ್ ಇದೆ. ಸೊ 2 ಎಲೆಕ್ಟ್ರಾನು ವಿಲ್ ಬಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಡಿಲೋಕಲೈಸೇಷನ್, ವಿಲ್ ಬಿ ಇನ್ವಾಲ್ವ್ಡ್ ಇನ್ bond formation, will be involved in aromaticity, whereas the other 2 electrons which is not involved in aromaticity. So based on this I am going to study the properties of these organic compounds. Thank you.